ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದ್ದಂತಹ ಯುದ್ಧದ ಕಾರ್ಮೋಡ ಕರಗಿದೆ. ಸಹಜವಾಗಿಯೇ ಗಡಿಭಾಗದ ಜನ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಮುಖ್ಯವಾಗಿ ಸಾಮಾನ್ಯ ಸ್ಥಿತಿಗೆ ಕಾಶ್ಮೀರದ ಗಡಿ ಪ್ರದೇಶಗಳು ಬರ್ತಿದ್ದಾವೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 5 ದಿನಗಳ ಬಳಿಕ ನಿಧಾನವಾಗಿ ಮಾರುಕಟ್ಟೆಯ ಪ್ರದೇಶಗಳು ಓಪನ್ ಆಗ್ತಾ ಇರುವಂಥದ್ದು. ಆತಂಕದಲ್ಲಿಯೇ ಅಂಗಡಿಯನ್ನು ತೆರೆದು ಗ್ರಾಹಕರಿಗಾಗಿ ವ್ಯಾಪಾರಸ್ಥರು ಕಾಯ್ತಾ ಇರುವಂತಹ ದೃಶ್ಯಗಳು ಕಂಡುಬಂದಿದೆ. ಗಡಿ ದಾಳಿ ತಗ್ಗಿದ ಹಿನ್ನೆಲೆಯಲ್ಲಿ ಗ್ರಾಮಗಳಿಗೆ ಜನರು ಕೂಡ ವಾಪಸ್ ಆಗ್ತಿದ್ದಾರೆ. ಪಾಕ್ನ ಶೆಲ್ ದಾಳಿಗೆ ತುತ್ತಾಗಿರುವಂತಹ ಉರಿ ಮಾರುಕಟ್ಟೆಯ ಪ್ರದೇಶ ಹೇಗಿದೆ, ಜನ ಏನು ಹೇಳ್ತಾರೆ? ನಮ್ಮ ಪ್ರತಿನಿಧಿ ಶಬೀರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕಾಶ್ಮೀರದ ಗಡಿಯಲ್ಲಿರುವಂತಹ ಜನರು ಈಗ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ನಿಧಾನವಾಗಿ ಆತಂಕದ ಪರಿಸ್ಥಿತಿಯಿಂದ ಹೊರ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಕಳೆದ 2 ದಿನಗಳಿಂದ ಪಾಕಿಸ್ತಾನದ ಕಡೆಯಿಂದ ಯಾವುದೇ ರೀತಿಯಾದಂಥ ಶೆಲ್ ದಾಳಿಗಳಾಗಿಲ್ಲ. ಹೀಗಾಗಿ ಒಂದಿಷ್ಟು ನಿಟ್ಟುಸಿರು ಬಿಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನೆಮ್ಮದಿಯಾಗಿ ಮೊದಲಿನ ಜೀವನಕ್ಕೆ ಮರಳುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾನಿವತ್ತು ಉರಿ ಸೆಕ್ಟರ್ನಲ್ಲಿರುವಂಥ ಪ್ರಮುಖ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ಕಳೆದ 2 ದಿನಗಳ ಹಿಂದೆ ಈ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಡೀ ಮಾರುಕಟ್ಟೆ ಸ್ತಬ್ಧವಾಗಿತ್ತು. ಆದರೆ ಈಗ ಮಾರುಕಟ್ಟೆ ನಿಧಾನವಾಗಿ ತೆರೆದುಕೊಳ್ತಾ ಇದೆ. ಈ ಮಾರುಕಟ್ಟೆ ಹೇಗೆ ತೆರೆದುಕೊಳ್ತಾ ಇದ್ವಿ ಅನ್ನೋಂಥದ್ದನ್ನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ನೋಡಿ, ಉರಿ ಸೆಕ್ಟರ್ನಲ್ಲಿರುವಂಥ ಪ್ರಮುಖ ಮಾರುಕಟ್ಟೆ ಪ್ರದೇಶ ಆಗಿರುವಂಥದ್ದು. ಕಳೆದ 4-5 ದಿನಗಳಿಂದ ಯಾವಾಗ ಪಾಕಿಸ್ತಾನದ ಕಡೆಯಿಂದ ನಿರಂತರವಾದಂಥ ಶೆಲ್ ದಾಳಿ ಆಯಿತೋ ಆ ಸಂದರ್ಭದಲ್ಲಿ ಇಡೀ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತೆ ಸ್ಥಳೀಯ ಆಡಳಿತ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಮತ್ತು ಜೀವ ಭಯದ ಆತಂಕದಲ್ಲಿದ್ದಂಥ ಜನರು ಕೂಡ ಖುದ್ದು ತಾವೇ ಅಂಗಡಿಗಳನ್ನು ಬಂದ್ ಮಾಡಿ ಇಲ್ಲಿಂದ ಬೇರೆ ಬೇರೆ ಸ್ಥಳಗಳಿಗೆ, ಬಾರಾಮುಲ್ಲಾ ಸೇರಿದಂತೆ ಶ್ರೀನಗರ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಆಗುವಂಥ ಕೆಲಸಗಳನ್ನು ಕೂಡ ಮಾಡಿದರು. ಈಗ ಪರಿಸ್ಥಿತಿ ಸುಧಾರಿಸಿದೆ. ಒಂದು ಕಡೆ ಕದನ ವಿರಾಮದ ಸುದ್ದಿಗಳು ಬಂತು. ಅದಾದ ಬಳಿಕ 2 ದಿನಗಳ ನಂತರ ಒಂದಿಷ್ಟು ದಾಳಿಗಳ ಪ್ರಮಾಣ ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಕಳೆದ ದಿನ ಕೂಡ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಶೆಲ್ ದಾಳಿಗಳಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ನಿಧಾನಕ್ಕೆ ಜನರು ಬರಲಿಕ್ಕೆ ಶುರು ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ತೆರಲಿಕ್ಕೆ ಶುರು ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಕಿರಾಣಿ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಹೋಟೆಲ್ಗಳು, ಈ ರೀತಿಯಾದಂತಹ ಬೇರೆ ಬೇರೆ ಅಂಗಡಿಗಳೆಲ್ಲವೂ ಕೂಡ ನಿಧಾನಕ್ಕೆ ತೆರೆದುಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು. ಅಂದರೆ ಇಲ್ಲಿಯ ಜನಜೀವನ ಮತ್ತೆ ಸಹಜ ಸ್ಥಿತಿಗೆ ಬರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಯಾಕಂದರೆ ಕಳೆದ 1 ವಾರದಿಂದಲೂ ಕೂಡ ಆತಂಕದ ಪರಿಸ್ಥಿತಿಯೇ ನಿರ್ಮಾಣ ಆಗಿತ್ತು. ಅದರಿಂದ ಅಂಗಡಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಈ ಭಾಗದಲ್ಲಿ ನೋಡಿ, ಈ ಅಂಗಡಿಗಳು ಇನ್ನೂ ಕೂಡ ತೆರೆದುಕೊಂಡಿಲ್ಲ. ಸಾಕಷ್ಟು ಆತಂಕ ಇನ್ನೂ ಕೂಡ ಇದೆ. ಹಾಗಾಗಿ ಅವರು ಇನ್ನೂ ಕೂಡ ಅಂಗಡಿಗಳನ್ನು ತೆರೆಯುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಈ ರಸ್ತೆ ಉದ್ದಕ್ಕೂ ಕೂಡ ನೋಡ್ಬೋದು, ಕೇವಲ ಒಬ್ಬರು ವೃದ್ಧರು ಮಾತ್ರ ಒಂದು ಅಂಗಡಿಯನ್ನು ತೆರೆದುಕೊಂಡು ಕೂಟಿರುವಂಥದ್ದು. ಅವರನ್ನು ಹೊರತುಪಡಿಸಿದರೆ ಮತ್ತೆ ಇಲ್ಲಿ ಯಾವುದೇ ಅಂಗಡಿಗಳು ಈ ಸಾಲಿನಲ್ಲಿ ತೆಗೆದಿಲ್ಲ. ಅಲ್ಲೊಂದು ಇಲ್ಲೊಂದು ಅನ್ನುವ ರೀತಿಯಾದಂತಹ ಒಂದಿಷ್ಟು ಅಂಗಡಿಗಳು ತೆರೆದು ಗ್ರಾಹಕರಿಗಾಗಿ ವೇಟ್ ಮಾಡ್ತಿದ್ದಾರೆ. ಆದರೆ ಭಾಳಷ್ಟು ಜನರಿಗಾಗಲೇ ಊರು ಬಿಟ್ಟು ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವರು ಬರೋ ತನಕ ವ್ಯಾಪಾರ ದೊಡ್ಡ ಪ್ರಮಾಣದಲ್ಲಿ ಕಾಣಲಿಕ್ಕೆ ಸಿಗಲ್ಲ. ನೋಡಿ, ಇಂತಹ ವಾಹನಗಳ ಮೂಲಕ ಜನರು ಓಡಾಡುವಂಥ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ಒಂದಿಷ್ಟು ಜನ ಈಗ ರಿಲ್ಯಾಕ್ಸ್ ಆಗಿ ಹೊರಗಡೆ ಬರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಂಜೆ 6 ಗಂಟೆ ಆಗ್ತಾ ಇದ್ದಂತೆ ಮತ್ತೆ ಆತಂಕದ ಪರಿಸ್ಥಿತಿಯಲ್ಲಿ ಜೀವನ ಮಾಡುವಂಥ ಸನ್ನಿವೇಶಗಳು ಈ ಭಾಗದ ಜನರಲ್ಲಿರುತ್ತೆ. ಮೇಲಿನ ಬೆಟ್ಟಗಳನ್ನ ನೋಡ್ತಾ ಇದ್ದೀರಿ, ಇದು ಪಾಕಿಸ್ತಾನಕ್ಕೆ ಗಡಿಗೆ ಹೊಂದ್ಕೊಂಡಿರುವಂಥ ಬೆಟ್ಟ ಆಗಿರುವಂಥದ್ದು. ಸೊ ಈ ಬೆಟ್ಟದಿಂದಲೇ ಶೆಲ್ಗಳ ದಾಳಿ ಈ ಗ್ರಾಮಗಳ ಮೇಲೆ ಆಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಏನಿದೆ, ಅದು ಚರುಂಡಿ ಆಗಿರ್ಬೋದು ಅಥವಾ ಅಸ್ಲಾಮಾಬಾದ್ ಆಗಿರ್ಬೋದು, ಉರಿ ಸೆಕ್ಟರ್, ಬೇಂಡಿ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿದ್ದಾವೆ. ಇಲ್ಲೆಲ್ಲವೂ ಕೂಡ ನಿರಂತರವಾಗಿ ಶೆಲ್ ದಾಳಿಗಳಿಗೆ ಮನೆ ಧ್ವಂಸಗಳಾಗಿದ್ದಾವೆ, ಜೀವಗಳು ಹೋಗಿದ್ದಾವೆ. ಹೀಗಾಗಿ ಸಂಜೆ ಆಗ್ತಾ ಇದ್ದಂತೆ ಒಂದು ಆತಂಕ ಕೂಡ ಅವರಲ್ಲಿ ಮನೆ ಮಾಡುತ್ತೆ. ನಾನೊಂದು ಅಂಗಡಿ ಮುಂಗಟ್ಟಿನ ಮುಂದಿದ್ದೀನಿ. ಇಲ್ಲಿಯ ಜನರನ್ನ ಮಾತಾಡ್ಸೋಣ, ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. सर जी, 4 दिन से मार्केट बंद पड़ा था, अभी धीरे धीरे मार्केट खुल रहा है. यहाँ का माहौल कैसा लग रहा है आपको? माहौल तो अब फिलहाल ठीक है, इसलिए मार्केट थोड़ा खुल रहा है अभी. मार्केट अभी फुल प्लेट ओपन नहीं है? नहीं, फुल प्लेट ओपन नहीं है. अभी लोग आ रहे हैं आहिस्ता आहिस्ता. सर, रेगुलरली मार्केट कितना रश रहता था, अभी कैसा लग रहा है आपको? अभी तो मार्केट है ही नहीं कुछ. रेगुलर तो रश अच्छा रहता था, बिल्कुल मार्केट अच्छी खासी थी. जब से ये हालात ऐसे हो गए तो मार्केट बिल्कुल डाउन है. कस्टमर्स आ रहे हैं फिलहाल? अभी है ही नहीं कोई यहाँ से. अभी जो इक्का दुक्का आ रहे हैं वापसी पे, तो कस्टमर अभी इंशाल्लाह हो जाएगा. जब सीज फायर का मसला है तब वापसी. गाँव में लोग ही नहीं है? लोग ही नहीं है गाँव में. अभी आप कितना दिन ये दुकान बंद किए थे? आपको लोकल एडमिनिस्ट्रेशन इंस्ट्रक्शन दिए थे कि आप ही खुद बंद किए थे कि क्या? नहीं, जब नाइट को हो गया तो एडमिशन किया दी. जब रात को आवाज़ आई तो हम घर से नहीं निकले, घर में बैठ गए. सर, अब बताइए, अभी 4-5 दिन से दुकान बंद पड़ी थी, कितना लॉस होगा? आपका लाइफ कैसे होगा? क्या हालत होगा यहाँ का लोग का? लॉस तो है, यहाँ तो सब गरीब है.
लॉस तो होगा जब 5 दिन में जो गरीब बेचारा जिनको मजदूरी कर रहा था वो तो बेकार हो गया है ना, मजदूरी तो मिल नहीं रही है, इसलिए तो नुकसान तो है ही, हर एक का नुकसान है, खासकर ज़्यादा मजदूर का नुकसान है जिसको कोई काम काज नहीं मिल रहा है इस टाइम। अब आपको लगता है सीज फायरिंग हुआ है, मतलब युद्ध विराम घोषण हुआ है, तो लगता है आपको अगली 4-5 दिन में थोड़ा कुछ माहौल ठीक हो जाएगा, मार्केट पूरा खुलेगा? इंशाल्लाह अगर ऐसा माहौल रहा, सीज फायर रहा तो बिल्कुल माहौल ठीक हो जाएगा, लोग अपने घर को वापसी हो जाएंगे, काम काज अच्छा हो जाएगा फिर से। आपका आसपास में इलाका पे कुछ शेलिंग गिलिंग वगैरह हुआ था कि आपका आसपास में क्या हुआ था, कैसे हुआ? बस शेलिंग हुआ, आसपास में शेलिंग आवाज़ आ रही थी, शेलिंग हो रहे थे, नुकसान भी हुआ, यहाँ लगामा में हुआ, बांडी में हुआ, इस्लामाबाद में हुआ, बहुत नुकसान भी हुआ। ಇದಿಷ್ಟು ಇಲ್ಲಿಯ ಸ್ಥಳೀಯರು ಹೇಳುವಂಥ ಮಾತುಗಳು. ಒಂದು ಭಯದ ವಾತಾವರಣ ಏನಿತ್ತು, ನಿತ್ಯವೂ ಕೂಡ ಶೆಲ್ಲಿಂಗ್ ಆಗಲಿಕ್ಕೆ ಶುರುವಾಗ್ತಾ ಇತ್ತು. ಹೀಗಾಗಿ ಅಂಗಡಿಗಳನ್ನ ಬಂದ್ ಮಾಡಿಕೊಂಡು ನಾವೇ ಖುದ್ದು ಹೋಗಿದ್ವಿ. ಮತ್ತು ರುದ್ರೊಬ್ರು ಹೇಳ್ತಾ ಇದ್ರು, 4-5 ದಿನಗಳಿಂದ ನಾವು ಇಲ್ಲಿ ಇರಲಿಲ್ಲ, ಈ ಗ್ರಾಮದಲ್ಲಿ ಇರಲಿಲ್ಲ, ಹಾಗಾಗಿ ಅಂಗಡಿಗಳನ್ನ ಕೂಡ ತೆಗೆದಿರಲಿಲ್ಲ. ಈಗ ಒಂದು ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇರುವಂಥದ್ದು. ಹೀಗಾಗಿ ನಾವು ಇಲ್ಲಿ ಈಗ ಸದ್ಯಕ್ಕೆ ಅಂಗಡಿಗಳನ್ನ ತೆರೆದುಕೊಂಡು ಕೂತ್ಕೊಂಡಿದ್ದೀವಿ. ಆದರೆ ಊರಲ್ಲಿ ಜನ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾರು ಕೂಡ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಉರಿ.